ಮತ್ತು ಇನ್ನೊಂದು ಭಾಳ ದೊಡ್ಡ ಸಿದ್ಧಾಂತ ಅವ್ರದ್ದು, ಅದಕ್ಕೆ ನಿರಾಭಾರಿ ಸಂತ ಅಂದ್ರೆ ಅವರೊಬ್ಬರೇ ನಾನು ಕಂಡದ ಹಾಗೆ. ಒಂದು ಮಾತು ಹೇಳಿದರು, ನನ್ನ ನೆನಪದ, ಏನು ಕೇಳಿದ್ರು ಬೇಡ ಅಂತಾರಲ್ಲ ಯಾಕಪ್ಪಗಳು ಅಂತ ಯಾರೋ ಒಬ್ಬರು ಕೇಳಿದರು ಗುಂಪಿನಾಗ. ಅದಕ್ಕೊಂದು ಮಾತು ಹೇಳಿದ್ರು, ಅವೆಲ್ಲ ನೆನಪಿಟ್ಕೋಬೇಕು ಅನಿಸ್ತದೆ ಅದನ್ನು. ಅವು ನಾಲಿಗೆಯ ಕೈಗೆ ಹತ್ತಿರ ಸಂಬಂಧದ ಅಂತ, ನಾಲಿಗೆಗೆ ಕೈಗೆ ಹತ್ತಿರ ಸಂಬಂಧದ ಅಂತ. ಯಾವಾಗ ನೀವು ಕೈ ಚಾಚ್ತೀರಿ ನಾಲಿಗೆ ಬಿದ್ದು ಹೋಗ್ತದೆ. ಎಲ್ತಂಗ ಕೈ ಚಾಚೋದಿಲ್ಲ, ನಿಮ್ಮ ನಾಲಿಗೆಗೆ ಶಕ್ತಿ ಇರ್ತದೆ. ಮತ್ತೊಬ್ಬರಿಗೆ ಕೈ ಚಾಚಿದರೆ ನಾಲಿಗೆಗೆ ಶಕ್ತಿ ಕಳ್ಕೊಂಡ್ಬಿಡ್ತಾರೆ. ಕೊನೆವರೆಗೂ ಹಾಗೇ ಇತ್ತು. ಅವ್ರ ನಾಲಿಗೆ ಶಕ್ತಿಯೇ ಕಾಪಾಡಿದ್ದು, ಕೈ ಚಾಚಲಿಲ್ಲ ಯಾರಿಗೂ. ತಮ್ಮ ಬಗ್ಗೆ ಎಂದೂ ಮಾತಾಡಲಿಲ್ಲ. ನಮಗೆಲ್ಲ ಗೊತ್ತದೆ, ಹೋದ್ ನಮ್ಮ ಕಡೆಯಿಂದ ಮಾತಾಡ್ಸೋರು. ಒಂದು ಪ್ರಶ್ನೆ ಕೇಳಿ ನಮ್ಮ ಕಡೆಯಿಂದ ಮಾತಾಡ್ಸಿ, ಮತ್ತು ಮುಂದಿನ ಪ್ರಶ್ನೆ ಕೇಳೋದು ನಮ್ಮ ಕಡೆಯಿಂದ ಮಾತಾಡ್ಸೋರು. ಅವರ ಪ್ರೀತಿ ಅನ್ಯಾದೇಶವಾದಂಥದ್ದು. ಅವ್ರ ಆಶೀರ್ವಾದ ಮಾಡೋ ರೀತಿ ತಮಗೆಲ್ಲ ಗೊತ್ತದೆ. ಎಂದೂ ಕಾಲು ಮುಟ್ಲಿಕ್ಕೆ ಆಗಲಿಲ್ಲ. ದೂರಿಂದನೇ ಅವ್ರು ಎಲ್ಲರ ಬಗ್ಗಿದ್ದು ಅವ್ರಿಗಿಂತ ಮೊದಲು ತಾವೇ ನಮಸ್ಕಾರ ಮಾಡೋರು. ಆಶೀರ್ವಾದ ಮಾಡೋ ರೀತಿ ಬೇರೆ ಅದು. ನಾನು ಅಂದ್ಕೊಂಡದ್ದು ಹಾಗೆ. ಭಾಲ್ಕಿಯಲ್ಲಿ ಕಾರ್ಯಕ್ರಮ ಇತ್ತು. ಬಹುಶಃ ಅವರು ಲಿಂಗೈಕ್ಯರಾಗೋದಕ್ಕಿಂತ ಒಂದು 6-7 ತಿಂಗಳ ಮೊದಲು ಏನೋ ಅಂತ ಅನ್ನಿಸ್ತದೆ. ಅಲ್ಲಿ ಒಂದು ಉಪನ್ಯಾಸಕ್ಕೆ ಬರಬೇಕು ನಾನು ಹೇಳಿ ಕಳಿಸಿದ್ರು. ನಾನು ಹೋಗಿದ್ದೆ. ಬೆಳಗ್ಗೆ ಅಲ್ಲಿ ಉಪನ್ಯಾಸ ಮುಗೀತು. ಮುಗಿದ ಮೇಲೆ ಇಬ್ಬರು ಹೋಗಿ ಬರ್ತಿರ್ಬೇಕಾದ್ರೆ, ಏನು ಮಧ್ಯಾಹ್ನ ಕಾರ್ಯಕ್ರಮ ಏನು ಅಂತ ಕೇಳಿದರು. ಏನಿಲ್ಲ ಸ್ವಾಮೀಜಿ, ಬಸವಲಿಂಗ ಪಟ್ಟದೇವರು ಸ್ವಾಮೀಜಿ ಅವ್ರ ಕಾಲೇಜಲ್ಲಿ ಒಂದು ಲೆಕ್ಚರ್ ಇಟ್ಟಿದ್ದಾರೆ, ಮಧ್ಯಾಹ್ನ 2ರಿಂದ 3 ತನಕ ಒಂದು ಲೆಕ್ಚರ್ ಅದು ಮುಗಿಸ್ಕೊಂಬರ್ತೀನಿ. ಆಯಿತು, ಹಾಗೆ ಮಾಡಿರಿ ಅಂದ್ರೆ ಹೋದರು. ಪ್ರಸಾದಕ್ಕೆ ಹೋದರು. ನಾನು ಊಟ ಮುಗಿಸ್ಕೊಂಡು ಆ ಕಾಲೇಜಿಗೆ ಹೋದೆ. ಕಾಲೇಜ್ ಆಡಿಟೋರಿಯಮ್ನಾಗ ಎಲ್ಲ ಟೀಚರ್ಸು ಸ್ಟೂಡೆಂಟ್ಸ್ ಎಲ್ಲ ಕೂತಾರೆ. ಸ್ಟೇಜ್ ಮೇಲೆ ನಾನು ಬಸವಲಿಂಗ ಪಟ್ಟದೇವರು ಸ್ವಾಮೀಜಿ ಸ್ಟೇಜ್ ಮೇಲೆ ಕೂತೀವಿ. ಇನ್ನು ಶುರು ಆಗಲಿಕ್ಕೆ ಒಂದು 4-5 ಮಿನಿಟ್ ಇರಬೇಕು. ಸಿದ್ದೇಶ್ವರಪ್ಪಗಳು ಕಾರ್ ಬಂತು. ಅವ್ರು ಬರ್ತಾರಂತ ಯಾರಿಗೂ ಗೊತ್ತಿಲ್ಲ. ಬಸವಲಿಂಗ ಪಟ್ಟದೇವ್ರ ಗುರುಗಳು ದಡ ಸ್ಟೇಜ್ ಮೇಲೆ ಇಳಿದು ಅಪ್ಪಗಳು ಬಂದಾರೆ, ಕರ್ಕೊಂಬರ್ತೀನಿ ಅವ್ರನ್ನ ಅಂತ ಹೋದರು. ನಾನು ಕೆಳಗಿಳಿದು ಹೋದೆ. ಕಾರ್ ತೆಗೆದು ಬಾಗಿಲ ತೆಗೆದು, ಬರ್ರಿ ಅಪ್ಪಗಳು ಮೇಲೆ ಬರ್ರಿ. ಮೇಲೆ ಬರೋದಿಲ್ಲ. ಆಗಲೇ ನಮ್ಮ ಲೀಲಾ ಹೇಳಿದ್ರಲ್ಲ ಹಾಗೆ, ಒಳಗೆ ಬರೋದಿಲ್ಲ. ಮುಂದಿನ ಸಾಲಿನಾಗ ಕುಡಿದ್ರೆ ಅಲ್ಲೊಂದು ಕುರ್ಚಿ ಹಾಕ್ರಿ, ಬಾಗಿಲ ಹತ್ರ ಒಂದು ಕುರ್ಚಿ ಹಾಕ್ರಿ, ಸಾಕು, ಯಾರೂ ಬರಬೇಡ್ರಿ, ಅಲ್ಲಿ ಹೋಗ್ರಿ. ಅಲ್ಲಿ ಕುರ್ಚಿ ಹಾಕ್ಕೊಂಡು ಕೂತ್ಕೊಂಡು 1 ತಾಸು ಮಾತು ಕೇಳಿದರು. ನಾ ಹೇಳಿದ್ದು ಅವ್ರಿಗೆ ಏನೂ ಪ್ರಯೋಜನ ಇಲ್ಲ. ಇದೊಂದು ಹನಿ, ಅದು ಸಮುದ್ರ. ಅದು ಹೆಂಗೆ ಆಯ್ತು ಅಂದ್ರೆ ಹನಿ ಹುಡ್ಕೊಂಡು ಸಮುದ್ರ ಬಂದಂಗೆ ಆಯ್ತು. ನಾವು ಲೆಕ್ಚರ್ ಮುಗಿದ ಮೇಲೆ ಹೋಗಿ ಅವ್ರು ನಮಸ್ಕಾರ ಮಾಡಿ ಕೇಳಿದ್ವಿ, ಯಾಕೆ ಬಂದ್ರಿ ಅಪ್ಪಗಳು ನೀವು? ಮಧ್ಯಾಹ್ನದ ವಿಶ್ರಾಂತಿ ತೊಗೊಳ್ಳೋ ಸಮಯ ಅಲ್ಲ, ಯಾಕೆ ಬಂದ್ರಿ? ಯಾಕಂದರೆ ನಿಮ್ಮ ಉಪನ್ಯಾಸ ಇತ್ತಲ್ಲ ಅದಕ್ಕೆ ಬಂದೆ ಅಂದರು. ಇದು ಅವ್ರ ಆಶೀರ್ವಾದ ಮಾಡೋ ರೀತಿ. ನನಗೆ ನೆನಪದ, ಮನ್ಯಾಗ ಸಣ್ಣ ಹುಡುಗರು ಆಟ ಆಡ್ತಿರ್ತಾವ. ಹುಡುಗ ಹೇಳ್ತಾನೆ, ಹಿಂಗೆ ಬಿಸ್ಕಿಟ್ ಹಿಡಿದ್ರೆ ನಾಯಿ ಮರಿ ಮೇಲೆ ಹಾರ್ತದೆ, ಗೊತ್ತದೇನು ಅಂತ ಕೇಳ್ತಾನೆ ಅಪ್ಪಗೆ. ಅಪ್ಪಗೆ ಗೊತ್ತಿಲ್ಲೇನದು ಹಾರೋದು. ಆದರೆ ಮಗನ ಬಗ್ಗೆ ಎಷ್ಟು ಖುಷಿ ನೋಡ್ರಿ, ಅವನು ಗುರ್ತಿಡ್ದಾನೆ ಅದನ್ನು. ಅಂದರೆ ಸಣ್ಣ ಮಗ ಅಬ್ಸರ್ವ್ ಮಾಡ್ಯಾನಲ್ಲ ನಾಯಿ ಹಾರೋದನ್ನು ಅಂತ. ದೊಡ್ಡ ವಿದ್ಯೆ ಅಲ್ಲ, ಅವನು ಕಂಡ್ಕೊಂಡಲ್ಲ ಅಂತ ಸಮಾಧಾನ ಅಪ್ಪಗೆ. ಹಂಗೆ ನಾವು ಮಾತಾಡಿದ್ದು ನೋಡಿ ಅವ್ರು ಸಮಾಧಾನ ಪಡ್ತಿದ್ರು. ನಾವು ಮಕ್ಕಳು ಬಿಸ್ಕಿಟ್ ತೋರಿಸಿದಾಗ ಹೆಂಗೆ ಸಂತೋಷ ಪಡ್ತೀವಿ, ಹಂಗೆ ಅವ್ರು ನೋಡಿ ಪರವಾಗಿಲ್ಲ ಏನು ಹೇಳ್ತಾನೆ ನೀವು ಅಂತ. ನನಗೆ ಅವ್ರ ಭಾಗ್ಯ ಇಷ್ಟ ಆದದ್ದು ಅಂದರೆ, ಈಗೊಂದು 5-6 ತಿಂಗಳ 6 ತಿಂಗಳಲ್ಲ 8-9 ತಿಂಗಳ ಕೆಳಗೆ ಜ್ಞಾನ ಯೋಗಾಶ್ರಮಕ್ಕೆ ನಾನು ನನ್ನ ಹೆಂಡತಿ ಹೋಗಿದ್ವಿ. 8 ಗಂಟೆಗೆ ಅವ್ರ ಮೇಲೆ ಹೋಗ್ತಾರೆ, ಶಿಷ್ಯರ ಜೊತೆಗಿರ್ತಾರೆ. ಅವ್ರು ಸಾಮಾನ್ಯವಾಗಿ ಯಾರನ್ನೂ ಮೀಟ್ ಮಾಡೋದಿಲ್ಲ. ನಾನು ಹೋಗೋದಕ್ಕೆ ತಡ ಆಗಿಬಿಡ್ತು. ನಾನು ಸಜ್ಜನರು ನನ್ನ ಹೆಂಡತಿ ಎಲ್ಲ ಹೋದ್ವಿ. ಯಾರೋ ಸ್ವಾಮಿಗಳು ಹೋಗಿ ಮೇಲೆ ಹೇಳಿಬಿಟ್ರು ಬಂದಿದ್ದಾರೆ ಅಂತ. ಕರೀರಿ ಮೇಲೆ ಕರೀರಿ ಅಂದರು. ಅವ್ರ ಪ್ರೀತಿ ಹೆಂಗೆ ಅನ್ಯಾದೃಶ್ಯವಾದದ್ದು ಅಂದರೆ, ಕೂತ್ಕೊಂಡು ಮಾತಾಡಿದರು, ಆರಾಮಾಗಿ ಮಾತಾಡಿದ್ರು. ಏನು ಬರೀಲಿಕ್ಕೆ ಹತ್ತೀರಿ ಈಗ ಅಂತ ಕೇಳಿದರು. ಆಗ್ತಾನೆ ಒಂದು ಪುಸ್ತಕ ಮುಗಿಸಿದ್ದೆ, ಈಶಾವಾಸ್ಯ ಉಪನಿಷತ್ ಮೇಲೆ ಪುಸ್ತಕ ಬರೆದು ಮುಗಿಸಿದ್ದೆ. ಹೇಳಿದೆ, ಸ್ವಾಮೀಜಿ ನನಗೊಂದು ಭಾಳ ಕಾಡ್ತಿತ್ತು, ಸಂಸ್ಕೃತದಾಗಿರೋದು ಆಮೇಲೆ ಭಾಳ ಮಂದಿಗೆ 95% ಮಂದಿಗೆ, ಅದಕ್ಕಿಂತ ಹೆಚ್ಚಿಗೆ ಮಂದಿಗೆ ಸಂಸ್ಕೃತ ಬರೋದಿಲ್ಲ. ಸಂಸ್ಕೃತ ಬರದೇ ಇದ್ದವರಿಗೆ ಅದನ್ನು ಪರಿಚಯ ಮಾಡೋದು ಹೆಂಗೆ ಅಂತ ತಲೆಗಿತ್ತು. ಅದಕ್ಕೊಂದು ಹೊಸ ವಿಧಾನ ಕಂಡ್ಕೊಂಡಿನಿ, ಸರಿನೋ ತಪ್ಪೋ ಗೊತ್ತಿಲ್ಲ. ಬರೀ ವಚನಗಳ ಮೂಲಕ ಮತ್ತು ಮಂಕುತಿಮ್ಮನ ಕಗ್ಗದ ಮೂಲಕ ಈಶಾವಾಸ್ಯ ಉಪನಿಷತ್ತನ್ನು ಬರೆದೀನಿ. ಸುಮಾರು ಭಾಳ ಆಗಿಬಿಟ್ಟದ್ದು, 240 ಪುಟ ಆಗಿದೆ ಅಂದೆ. ತಕ್ಷಣ ಅವರು ಲಘುನ ಬರುತ್ತೆ ಅಂದ್ಕೊಡ್ರಿ, ನಾನು ಓದಬೇಕದನ್ನು ಅಂದರು. ಆದರೆ ಅವರಿಲ್ಲ ಈಗ. ಅದಕ್ಕೆ ಆ ಪುಸ್ತಕ ನಾನು ಅವರಿಗೆ ಅರ್ಪಣೆ ಮಾಡ್ತೀನಿ. ಯಾಕಂದರೆ ಅವ್ರು ಈಶಾವಾಸ್ಯದ ಭಾಷಣವನ್ನು ನಾನು ಕೇಳಿದವ. ಅವರು ನಿರ್ವಚನ ಮಾಡಿದ್ದು, ಅವ್ರ ಗುರುಗಳು ಮಾಡಿದ್ದ ನಿರ್ವಚನವನ್ನು ಅವ್ರು ದಾಖಲೆ ಮಾಡಿದ ರೀತಿ ಅದ್ಭುತವಾದದ್ದು. ಬಹುಶಃ ನನಗನ್ನಿಸೋ ಮಟ್ಟಿಗೆ ಅಷ್ಟು ಚೆನ್ನಾಗಿ ಈಶಾವಾಸ್ಯ ಉಪನಿಷತ್ತು ಬಗ್ಗೆ ಬೇರೆ ಬರೆದವರು ಇಲ್ಲ. ಅದರ ಬಗ್ಗೆ ಅವರು ಅಲ್ಲಮ್ಮನ ವಚನವನ್ನು ನಿರ್ವಚನ ಮಾಡಿದ್ದು ಒಂದು ಸಣ್ಣದು. ಅವ್ರು ಮಾಡೋ ರೀತಿ ಹೇಗೆ ಅಂತ, ಕೆಂಡದ ಗಿರಿಯ ಮೇಲೊಂದು ಅರಗಿನ ಕಂಬ ಬಿದ್ದಿತ್ತು ನೋಡ ಅಯ್ಯ,
ಅರಗಿನ ಕಂಬದ ಮೇಲೊಂದು ಹಂಸೆ ಇದ್ದಿತ್ತು, ಕಂಬ ಬೆಂದು ಹಂಸೆ ಹಾರಿತ್ತು ಗುಹೇಶ್ವರ ಅಂತ. ಅಲ್ಲಮ್ಮನ ಭಾಷೆನೇ ಒಗಟಿನ ಭಾಷೆ. ಕೆಂಡದ ಗಿರಿ ಅಂದರೆ ಜ್ಞಾನದ ಪರ್ವತ, ಅರಗಿನ ಕಂಬ ಅಂದರೆ ಶಿವೋಹಂ ಎನ್ನುವಂಥ ಭಾವ. ಆ ಕಂಬದ ಮೇಲೆ ಕೂತಂಥ ಹಂಸೆ ಶರಣ. ಶರಣ ಪ್ರಪಂಚವನ್ನೆಲ್ಲ ನೋಡಿ ಅನುಭವದಲ್ಲಿ ತಾನು ಅರಗಿಸ್ಕೊಂಡು ಇಡೀ ಜಗತ್ತೇ ಪರಮಾತ್ಮಂದು, ನಾನು ಪರಮಾತ್ಮನೊಂದು ಅಂಶ ಅಂತ ಭಾವಿಸ್ಕೊಂಡಾಗ, ತನ್ನನ್ನು ಶುದ್ಧಗೊಳಿಸ್ಕೊಂಡು ಅಂದಾಗ ಶಿವೋಹಂ ಅನ್ನುವಂಥ ಪ್ರಜ್ಞೆ ಬಲಿತಾಗ ಆ ಮಹಾಜ್ಞಾನದಲ್ಲಿ ಅವನು ಕರಗಿ ಹೋಗ್ತಾನೆ, ಆ ಕಂಬ ಕರಗಿ ಹೋಗ್ತದೆ, ಅವನ ಹಂಸೆ ಹಾರಿ ಹೋಗ್ತದೆ. ಆಗ ಎಲ್ಲವೂ ಮೌನ ಆಗ್ತದೆ, ಪರಮ ಮೌನ. ಈ ಸಿದ್ದೇಶ್ವರ ಸ್ವಾಮಿಗಳಿಗೆ ಅತ್ಯಂತ ಪ್ರಿಯವಾದದ್ದು ಆ ಬಯಲು. ಯಾವಾಗಲೂ ನೆನೆದದ್ದು ಬಯಲು, ಬಯಲಲ್ಲಿ ಬಯಲಾಗುವಂಥ ಆಸೆ. ಅವ್ರಿಗಿಷ್ಟು ಆದಂಥ, ಅವರೇ ಸುಂದರವಾಗಿ ವಿವರಿಸಿದಂಥ ಈಶಾವಾಸ್ಯದ 7ನೇ ಮಂತ್ರ ಅವರಿಗೋಸ್ಕರ ಬರ್ದಂಗದ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಭೂತಿಜಾನಿತಃ ತತ್ರ ಕೋ ಮೋಹ ಕ ಶೋಕ ಏಕತ್ವ ಮನುಪಶ್ಯತಃ ಅಂತ. ಅಂದರೆ ಎಲ್ಲರಲ್ಲಿ ಆತ್ಮಭಾವವನ್ನು ಕಾಣುವಂಥ ವ್ಯಕ್ತಿ, ಜಗದ ಎಲ್ಲೆಡೆಗೆ ಅದೇ ಆತ್ಮತತ್ವವನ್ನು ಕಾಣುವಂಥ ವ್ಯಕ್ತಿಗೆ ಯಾವತ್ತೂ ಶೋಕ ಇಲ್ಲ, ಮೋಹ ಇಲ್ಲ ಅಂತ. ಆ ಶೋಕ ಮೋಹಗಳನ್ನು ಮೀರಿದಂಥ ಎತ್ತರಕ್ಕೆ ಏರಿದವರು ಸಿದ್ದೇಶ್ವರಪ್ಪಗಳು. ಅದರಿಂದ ಆ ತತ್ವವನ್ನು ಬಯಸಿದವರು ಅವರು. ನಾನು ಎಲ್ಲೋ ಒಂದು ಕಡೆ ಹೇಳಿದ್ದೆ, ಸರಿನೋ ತಪ್ಪೋ ಗೊತ್ತಿಲ್ಲ. ಅವರು ನಮ್ಮ ಕಾಲದ ಅಲ್ಲಮ್ಮ ಪ್ರಭು ಇದ್ದಾಗೆ. ಒಂದೇ ವ್ಯತ್ಯಾಸ, ಅಲ್ಲಮ್ಮ ಪ್ರಭು ಸಮಾಜದ ಹೊರಗೆ ನಿಂತು ಸಮಾಜವನ್ನು ತಿದ್ದೋದಕ್ಕೆ ಪ್ರಯತ್ನ ಮಾಡಿದ, ಬಯಲಾಗಿ ಹೋದ. ಆದರೆ ಸಿದ್ದೇಶ್ವರಪ್ಪಗಳು ಸಮಾಜದ ಒಳಗೆ ಇದ್ದು ಎಲ್ಲದರಲ್ಲಿ ಪೂರ್ಣ ಭಾಗಿಯಾಗಿ ಸಂತೋಷಪಟ್ಟು, ಆದರೆ ಅದಕ್ಕೆ ಅಂಟುಗೊಳ್ಳಾರದವ್ರ ಹಾಗೆ ಬಯಲಾಗಿ ಹೋದರು. ಇದೊಂದು ಅಪರೂಪದ ಪ್ರಸಂಗ ನಮ್ಮ ಕಂಡದ್ದು. ಆಗಲೇ ಹೇಳ್ದಂಗೆ ಮತ್ತೆ ಸಿದ್ದೇಶ್ವರ ಅಪ್ಪಗಳು ಬದುಕಿದ ಕಾಲದಲ್ಲಿ ಕೆಲವೊಂದು ನಾವು ಪಾಲಿಸಬೇಕು ಅನಿಸುತ್ತೆ. ಅವ್ರು ಬರೆದಂಥ ಜ್ಞಾನದ ನಿಧಿ ಇದೆಯಲ್ಲ, ನಮಗಿದೆ ಅದು. ಅವ್ರ ಮಾತುಗಳು, ಪುಸ್ತಕಗಳು ಬೇಕಾದಷ್ಟು ಇದ್ದಾವೆ. ಅವನು ಓದೋದು ಒಂದು ಭಾಗ ಆದರೆ ಒಂದು ಚೂರಾದರೂ ಪಾಲಿಸೋಕೆ ಸಾಧ್ಯ ಆದರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅನಿಸುತ್ತೆ. ಅವ್ರ ಸಮಯ ಪಾಲನೆ ಬಗ್ಗೆ ಮಾತಾಡ್ತಿದ್ರು. ಏನು ಅದ್ಭುತ ಸಮಯ ಪಾಲನೆ ಮಾತಾಡೋದು. ನಮ್ಮ ಕನ್ನೇರಿಮಠ ಸ್ವಾಮಿಗಳದ್ದು ಹೇಳಿ ಅವ್ರು ಹೇಳ್ತಾರ ಅಂತ ಹೇಳಿಬಿಟ್ರು. ಹೇಳೋದಿರಲಿಲ್ಲ ನನಗೆ, ಅವ್ರು ಹೇಳಿದ ಮೇಲೆ ಹೇಳಬೇಕದು. ಬೆಂಗಳೂರು ಸೆಂಟ್ರಲ್ ಕಾಲೇಜಲ್ಲಿ 15 ದಿವಸ ಉಪನ್ಯಾಸ ಇತ್ತು ಸ್ವಾಮಿಗಳದ್ದು, ಒಂದು 28 ವರ್ಷಗಳ ಹಿಂದೆ. ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಬೇಕಾಗಿತ್ತು. ಹೆಸರೇನು ಬೇಕಾಗಿಲ್ಲ, ಮುಖ್ಯಮಂತ್ರಿಗಳದ್ದು ಉದ್ಘಾಟನೆ ಮಾಡಬೇಕಾಗಿತ್ತು. 6 ಗಂಟೆಗೆ ಉಪನ್ಯಾಸ ಶುರು. ನಮ್ಮಲ್ಲಿ ಹುಚ್ಚಿದೆ ಬೆಂಗಳೂರಲ್ಲಿ, ಸಿ ಎಮ್ ಬರ್ತಾರೆ ಅಂತ ಹಿಂದೆ ಒಂದು 100 ಜನ ಇರ್ತಾರೆ, ಓಡಾಡ್ತಿರ್ತಾರೆ. ಇವರು ಕರೆಕ್ಟಾಗಿ 5:40 ಬಂದರು. ಸ್ಟೇಜ್ ಮುಂದೆ ಕೂತ್ಕೊಂಡ್ರು. 6ಕ್ಕೆ 10 ನಿಮಿಷ ಆಯಿತು, ಚೀಫ್ ಮಿನಿಸ್ಟರ್ ಬಂದಿರಲಿಲ್ಲ. 6ಕ್ಕೆ 5 ನಿಮಿಷ ಆಯಿತು. ನನ್ನ ಕಡೆ ನೋಡಿದರು. ನಾನು ಅವ್ರ ಪರಿಚಯ ಮಾಡಿ ಶುರು ಮಾಡಬೇಕಾಗಿತ್ತು. ಶುರು ಮಾಡೋಣೇನು ಅಂದರು. ಹ್ಞೂ ರೀ ಸ್ವಾಮೀಜಿ ಅಂದೆ. ಮೇಲೆ ಹೋದ್ವಿ. ಒಂದು 100-120 ಜನ ಇರಬೇಕು ಅಷ್ಟೇ. 1000 ಕುರ್ಚಿ ಹಾಕಿದರು. 6 ಗಂಟೆ ಕರೆಕ್ಟಾಗಿ ಶುರು ಮಾಡಿದ್ರು. ಮುಖ್ಯಮಂತ್ರಿಗಳು 6:40 ಬಂದರು. ಬಂದ ತಕ್ಷಣ ಎಲ್ಲರೂ ದಡ ಎದ್ದು ಬಿಡ್ತಾರೆ, ಯಾರು ಸಿ ಎಮ್ ಬಂದರು ಅಂತ. ಇವ್ರು ಮಾತು ನಿಲ್ಲಿಸಿದ್ರು. ಚೀಫ್ ಮಿನಿಸ್ಟರ್ ಬಂದು ಸ್ಟೇಜ್ ಮೇಲೆ ಕೂತು, ಸ್ವಾಮೀಜಿ ನೀವು ಮುಂದುವರ್ಸ್ರಿ ಅಂದರು. ಇವರು ನಾನೇನು ಮುಂದುವರ್ಸೋದಿಲ್ಲ, ನಾನು ಮುಗೀತು, ನೀವು ಮುಂದುವರ್ಸ್ರಿ ಅಂದರು. ಮಾತಾಡಲಿಲ್ಲ. ಇದನ್ನೇ ಕನ್ನೇರಿ ಮಠದಲ್ಲಿ ಪಾಟೀಲ್ಜಿ ಇದ್ದಾರೆ, ಇಲ್ಲೇ ಸಂಸ್ಕೃತಿ ಉತ್ಸವ ಕನ್ನೇರಿ ಆದರೆ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಫಡ್ನವೀಸ್ ಬರಬೇಕಾಗಿತ್ತು. ಹೆಲಿಕಾಪ್ಟರ್ ಲೇಟ್ ಆಗಿಬಿಡ್ತು. 11 ಕಾರ್ಯಕ್ರಮ 10:45 ಬಂದು ಸ್ವಾಮೀಜಿ ಕೂತ್ಕೊಂಡ್ರೆ ಮುಂದೆ. 11 ಆಯ್ತು, 11:15 ಆಯಿತು. ಎಷ್ಟಾಯ್ತು ಟೈಮು ಅಂತ ಕೇಳಿದ್ರು. 11 ಕಾಲ ಆಯ್ತು ಸ್ವಾಮೀಜಿಂದ. ಆಯ್ತು ಹಂಗಂದ್ರೆ ಅಂದಿದ್ದು ಹೋಗ್ಬಿಟ್ಟು. ಫಡ್ನವೀಸ್ ಬಂದರು 12ವರೆಗೆ. ಅವ್ರು ಕೇಳಿದರು ಕನ್ನೇರಿ ಸ್ವಾಮಿಗಳಿಗೆ, ಸ್ವಾಮಿಗಳು ಎಲ್ಲಿದ್ದಾರೆ ಅಂತ. ಇಲ್ಲ ಸ್ವಾಮಿಗಳು ಆಶ್ರಮಕ್ಕೆ ಹೋದರು, ಅವ್ರು ಬರೋದಿಲ್ಲ ಅಂತ. ಬರಲಿಲ್ಲ, ಕಾರ್ಯಕ್ರಮ ಬರಲಿಲ್ಲ. ನನಗೆ ಧೈರ್ಯ ಎಲ್ಲಿದೆ ಬರ್ತದೆ ಅಂತ. ಅದು ಬಹುದೊಡ್ಡ ಆಧ್ಯಾತ್ಮಿಕ ಶಕ್ತಿ, ಅದು ಮತ್ತೊಬ್ಬರಿಗೆ ಬರೋದು ಸಾಧ್ಯ ಇಲ್ಲ. ಅಂಥವ್ರ ಬಗ್ಗೆ ಮತ್ತೆ ಮೊದಲು ಪ್ರಾರಂಭ ಮಾಡಿದಾಗ ನಾನು ನಮ್ಮ ಶಿವಪ್ಪನವ್ರದ್ದು ಚೌಪತಿ ಹೇಳಿದ್ದೆ, ಮುಗಿಸ್ಬೇಕಾದ್ರೂ ಅದನ್ನೇ ಹೇಳಬೇಕು. ಬಂದು ಹೋದರು ಎಂಥ ದಿವ್ಯಾತ್ಮರಿ ಇಳೆಗೆ, ಬಂದು ಹೋದರು ಎಂಥ ದಿವ್ಯಾತ್ಮರು ಈ ಎಳೆಗೆ, ಆ ನೆನಪೆ ಮೆಲುಕೆಮ್ಮೆಗೆ ಪುಣ್ಯದನಿ ಮೆಲುಕು, ಭವ್ಯತೆಯ ಮುಂದೊಂದು ಕಿರುಹಣತೆ ಹಚ್ಚು ನೀ, ಆ ಭವ್ಯತೆಯ ಮುಂದೆ ಕಿರುಹಣತೆ ಹಚ್ಚು ನೀ, ನೆನೆದವರಿಗೆ ತಲೆಬಾಗು ಮುದ್ದು ರಾಮ. ಮತ್ತೇನು ಮಾಡಬೇಕಾಗಿಲ್ಲ, ನೆನೆದವರನ್ನು ಮೇಲೆ ನೆನೆಸ್ಕೋತಾ ಇರಬೇಕು. ಆ ನೆನಪಿಗೆ ನಮ್ಮ ಶ್ರದ್ಧೆಯ
ಪ್ರೀತಿಯ ಕಿರು ಹಣತೆಗಳನ್ನು ಹಚ್ತಾ ಇದ್ದರೆ ಅವ್ರು ಹೇಳಿದ ಹಾಗೆ ಮಂದಿ ಎಷ್ಟು ಬದಲಾದರೂ ಗೊತ್ತಿಲ್ಲ, ನಾ ಬದಲಾದೆ ಅಂದಂಗೆ ಅವ್ರ ಮಾತುಗಳನ್ನು ಮೆಲುಕು ಹಾಕಿದಷ್ಟು ನಮ್ಮ ಜೀವನ ಸ್ವಚ್ಛ ಆದೀತು ಅನ್ನೋ ನಂಬಿಕೆ. ನಮಸ್ಕಾರ.